ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಮೆಗಾ ಆಪರೇಷನ್ ಒಂದು ಫೈನಲ್ ಆಗಿ ಬಿಟ್ಟಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಸ್ಥಿತ್ಯಂತರ, ಏನು ಊಹಾಪೋಹ ಗಾಳಿ ಸುದ್ದಿ ಅನ್ನೋ ಥರ ಬರ್ತಿತ್ತು, ಈಗ ಅದು ನಡೀತಾ ಇದೆ. ಭಾರೀ ಆಘಾತ ಈ ರಾಜಕೀಯ ಪಕ್ಷಕ್ಕೆ. ಎಷ್ಟು ಜನ ಶಾಸಕರು ಹೊರಟು ನಿಂತಿದ್ದಾರೆ, ಹಾಗಾದರೆ ಲೆಟರ್ ಬರುತ್ತಿರೋದು ಎಷ್ಟು ಜನ ಶಾಸಕರು, ಏನಾಗ್ತಾ ಇದೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಈಗ ಸುಮಾರು ಜನ ಪಕ್ಷಾಂತರ ಆಗಿ BJP ಜೊತೆ ಮರ್ಜ್ ಆಗಿದ್ದು ನೋಡಿದ್ದೀವಿ, ಪಕ್ಷ ಒಡೆದುಕೊಂಡು ಹೋಗಿರೋದು ನೋಡಿದ್ದೀವಿ. ಇಂಥದ್ದೆಲ್ಲ ಎಕ್ಸಾಂಪಲ್ಸ್ ಕಣ್ಮುಂದೆ ಇರುವಾಗ ಇನ್ನೊಂದು ರಾಜಕೀಯ ಬಹುದೊಡ್ಡ ಬೆಳವಣಿಗೆಯ ಸುದ್ದಿಗಳು ಓಡಾಡ್ತಿದ್ವು. ಅಂಥದ್ದೇ ಬೆಳವಣಿಗೆ ಆಗ್ತಿದೆ. TMCಗೆ ಸಂಬಂಧಪಟ್ಟಂತೆ ಈಗ 22 ಜನ ಶಾಸಕರು ಲೆಟರ್ ಬರೆದಿದ್ದಾರೆ ಸ್ಪೀಕರ್ಗೆ. TMC ನಾಯಕತ್ವದ ವಿರುದ್ಧ ಸಿಡಿದೆದ್ದು TMCಯ ಈ ಒಂದು ಮಹಾ ಅಕ್ರಮವನ್ನು ಬಯಲು ಮಾಡಿ ಸಿಡಿದೆದ್ದಿದ್ದಾರೆ ಶಾಸಕರು. ಏನಾಗಿದೆ ಅಸಲಿಯತ್ತು ನೋಡ್ತಾ ಹೋಗೋಣ. ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಯಾವ ರೀತಿ ಆಕ್ರೋಶ ಸಿಡಿದಿದೆ, ಒಂದು ಕಡೆ ಜನಾಕ್ರೋಶ ಅಟ್ಯಾಕ್ ಆಗಿದೆ. ಅದು BJP ಅವರು ಮಾಡಿದ್ದಾರೆ ಅಂತಿದ್ದಾರೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಸ್ವಯಂ ಅವರೇ ಅವ್ರ ಮೇಲೆ ದಾಳಿ ಮಾಡ್ಕೊಳ್ತಿದ್ದಾರೆ ಅಂತೆಲ್ಲ BJP ಆರೋಪ ಮಾಡ್ತಿದೆ. ಏನೋ ಒಂದು ಒಟ್ಟಿನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮತ್ತು ಅಲ್ಲಿ ಕಲ್ಯಾಣ್ ಬ್ಯಾನರ್ಜಿ ಯಾರ್ಯಾರಿಗೆ ಹೆಂಗೆ ಏಟು ಬೀಳ್ತಾ ಇದೆ ಗಮನಿಸ್ತಾ ಇದ್ದೀವಲ್ಲ. ಮತ್ತೊಂದು ಕಡೆ ಏನಾಗ್ತಾ ಇದೆ ಅಂದರೆ TMCಯ ಶಾಸಕರು ತಮ್ಮ ಸಹಿಯನ್ನೇ ಫೋರ್ಜರಿ ಮಾಡಿ, ಯಾಕೆ ಮಾಡಿದ್ರು, ಪ್ರತಿಪಕ್ಷ ನಾಯಕನ ಆಯ್ಕೆಗೆ, LOP ಆಯ್ಕೆಗೆ ಅಭಿಷೇಕ್ ಬ್ಯಾನರ್ಜಿ ತಾನು ಹೇಳಿದ ಕ್ಯಾಂಡಿಡೇಟನ್ನೇ ಫೈನಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಶಾಸಕರು ಹೇಳ್ತಿರೋ ಪ್ರಕಾರ ಶಾಸಕರ ಸಹಿಯನ್ನೇ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ. ಅದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಷ್ಟು ಜನ ಶಾಸಕರ ಬಲವೇ ಇಲ್ಲ ಅವ್ರಿಗೆ. ಅದು ಹೆಂಗೆ ತೋರಿಸ್ತೀರಿ, ನಮ್ಮ ಸಹಿ ಫೇಕ್ ಮಾಡಿದ್ದಾರೆ ಅಂತ ಸ್ಪೀಕರ್ಗೆ ಓಪನ್ ಆಗಿ ಲೆಟರ್ ಬರೆದಿರೋರೇ 22 ಜನ. ಈಗ ಇಲ್ಲೇನಾಗಿದೆ, ಅಭಿಷೇಕ್ ಬ್ಯಾನರ್ಜಿ ತಮ್ಮ ಪರವಾಗಿರುವಂತಹ ಶೋಭನ್ ದೇವ್ ಭಟ್ಟಾಚಾರ್ಯ ಅನ್ನೋರನ್ನ LOP ಮಾಡೋಕೆ ಹೊರಟಿದ್ದಾರೆ. ಅವ್ರ ಪರವಾಗಿ ಯಾರ ಸಪೋರ್ಟು ಇಲ್ಲ. ಶಾಸಕರ ಬಲ ಇದ್ರೆ LOP ಆಗಿ ಅವರು ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆ ಆಗೋಕೆ ಸಾಧ್ಯ. ಈಗ BJP ಸರ್ಕಾರ ಬಂದಿದೆ, ಅವರನ್ನು ಎದುರಿಸುವಂಥ ಸಮರ್ಥ ಬೇರೆ ಇದ್ದಾರೆ ಅಂತ TMCಯಲ್ಲಿ ನಾಯಕನನ್ನ ಬಹಳಷ್ಟು ಜನರನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಇವ್ರಿಗೆ ಬೇಕಾದವ್ರಿಗೆ ಪಟ್ಟ ಕಟ್ಟಿದ್ದಾರೆ. ಅದು ಕೂಡ ಅಕ್ರಮ. ಬೇರೆ ಶಾಸಕರ ಸೈನನ್ನು ಫೋರ್ಜರಿ ಮಾಡಿ ಸಿಡ್ದೆದ್ದಿದ್ದಾರೆ. ಈಗ ಶಾಸಕರು 22 ಜನ, ಬರೋಬ್ಬರಿ 22 ಜನ ಲೆಟರ್ ಬರೆದು ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟೇ ಬಿಟ್ಟಿದ್ದಾರೆ. ಬೋಲ್ಡ್ ಲೆಟರ್ಸಲ್ಲಿ ನಮಗೆ ಈ ರೀತಿಯಲ್ಲಿ ಫೋರ್ಜರಿ ಮಾಡಿ ಅನ್ಯಾಯ ಮಾಡಿದ್ದಾರೆ, ಭ್ರಷ್ಟಾಚಾರ ಮತ್ತೊಂದು ಎಲ್ಲದರ ವಿರುದ್ಧ ಮಾತಾಡಿದವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದಾರೆ. ಇಬ್ಬರನ್ನು ಉಚ್ಚಾಟನೆ ಮಾಡಿದ್ರು. ರಿತಾಬ್ರತ ಬ್ಯಾನರ್ಜಿ ಪರವಾಗಿ 22 ಜನ ಶಾಸಕರು ಓಪನ್ ಆಗಿ ನಿಂತೇ ಬಿಟ್ಟಿದ್ದಾರೆ. ಸೊ TMC ಈಗ ಅಧಿಕೃತವಾಗಿ ಬ್ರೇಕ್ ಆಗಿದೆ. ಅಸೆಂಬ್ಲಿ ಒಳಗಡೆ ಕಂಪ್ಲೀಟ್ ಒಂದು ವಿಭಜನೆ ಕಂಡು ಬಂದಿದೆ. TMC ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯನ್ನ ಧಿಕ್ಕರಿಸಿ ಹೊರ ಬಂದಿದ್ದಾರೆ ಶಾಸಕರು. ಉಚ್ಚಾಟಿತ ಶಾಸಕರ ಪರವಾಗಿ ನೇರ ನಿಂತಿದ್ದಾರೆ. ಬಹಳಷ್ಟು ಜನ ಗೈರಾಗಿದ್ದಾರೆ. ಸೊ ಈಗ ಒಂದು ಟೀಮಲ್ಲಿ ಕಾಣಿಸ್ತಾ ಇರೋದು 22 ಶಾಸಕರು. ಆದರೆ TMC ಬಿಟ್ಟು ಹೊರ ಬರೋದಕ್ಕೆ ರೆಡಿ ಆಗಿರೋರು ಮೋರ್ ದ್ಯಾನ್ 60. 80ರಲ್ಲಿ 60 ಹೋದರೆ 20 ಶಾಸಕರು ಕೂಡ ಮಮತಾ ಬ್ಯಾನರ್ಜಿ ಜೊತೆ ಉಳ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ಇಲ್ಲಿ ಕಾಣಿಸ್ತಾ ಇದೆ. ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸಲ್ಲಿ ಚುನಾವಣೆ ರಿಸಲ್ಟ್ ಬೆನ್ನಲ್ಲೇ ಅಲ್ಲೋಲ ಕಲ್ಲೋಲ, CID ದಾಳಿ ಆಗಿದೆ. ಈಗ CID ಇನ್ವೆಸ್ಟಿಗೇಷನ್ ನಡೀತಿದೆ, ಕಂಪ್ಲೇಂಟ್ ಆಗಿದೆ. ಅಭಿಷೇಕ್ ಬ್ಯಾನರ್ಜಿ ಈ ರೀತಿ ಫೋರ್ಜರಿ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಆಗ್ತಿದ್ದಂಗೆ CID ಈಗ ಅಖಾಡಕ್ಕೆ ಧುಮುಕಿದೆ. ಗೌರ್ಮೆಂಟ್ ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದೆ. ಸ್ಪೀಕರ್ ಇದರ ಬಗ್ಗೆ ಗಮನ ಹರಿಸಿದ್ದಾರೆ. ಸೊ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿಗೆ ಒಂದು ಕಡೆ ಜನತೆ ಗೂಸ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಬಹಳ ದೊಡ್ಡ ಆಘಾತ ಎದುರಾಗಿದೆ. ಎಸ್ ವೀಕ್ಷಕರೇ, ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಾಗಿವೆ. ಏನಾಗುತ್ತೆ ಇದರ ಮುಂದಿನ ಪರಿಣಾಮ? ಹಾಗಾದ್ರೆ ನರೇಂದ್ರ ಮೋದಿ ಅವ್ರಿಗೆ ಯಾಕಿದು ಬಹುದೊಡ್ಡ ಬಲವಾಗತ್ತೆ ರಾಜ್ಯಸಭೆಯಲ್ಲಿ? ಈ ಡೀಟೇಲ್ಸ್ನು ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಆ ಲೆಟರ್ಸ್ ರಾಷ್ಟ್ರೀಯ ಸುದ್ದಿವಾಹಿನಿಗಳಿಂದ ದೇಶದಾದ್ಯಂತ ಈಗ ವೈರಲ್ ಆಗ್ತಾ ಇದ್ದು, ಮಮತಾ ಬ್ಯಾನರ್ಜಿ ಮತ್ತು TMC ಯಾವ ಕೀಳು ಹಂತಕ್ಕಿಳಿದಿದೆ, ಎಷ್ಟು ಸೀರಿಯಸ್ ಆಗಿರೋ ಡೆವಲಪ್ಮೆಂಟ್ ಆಗಿದೆ ಅಂದರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಶಾಸಕಾಂಗದ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಅಡ್ಡದಾರಿ ಹಿಡಿಯೋದಕ್ಕೂ ಸಾಧ್ಯನಾ? ಒಂದು ಕಡೆ ಜನ ತಿರಸ್ಕರಿಸಿದ್ದಾರೆ, ಜನಾದೇಶ ಕಂಪ್ಲೀಟ್ ಆಗಿ ವಿರುದ್ಧವಾಗಿ ಬಂದಿದೆ. ಮತ್ತೊಂದು ಕಡೆ ಅದರ ಮೇಲೂ ಕೂಡ ಅಕ್ರಮದ ದಾರಿಯಲ್ಲಿ ಸಾಗಿ ತಮಗೆ ಬೇಕಾದವ್ರಿಗೆ ಪಟ್ಟ ಕಟ್ಟೋದಕ್ಕೆ
ಈ ರೀತಿಯ ಬೆಳವಣಿಗೆಗಳಾಗ್ತಿರೋದ್ರ ಬಗ್ಗೆ ಶಾಸಕರೇ ಈಗ ಸಿಡ್ದೆದ್ದಿದ್ದಾರೆ. 80 ಸೀಟ್ ಗೆದ್ದಿದ್ದಾರಲ್ಲ TMC ಅವರು, ಅದರಲ್ಲಿ 2 ಈಗ ಲೆಸ್ ಆಗಿದೆ, 78 ಆಗಿದೆ. ಯಾಕಂದರೆ ತುಂಬ ಜನರನ್ನ ಪಕ್ಷದಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ. ಅದರ ನಡುವೆ ಈಗ 2 MLAಗಳು ರಿತಬ್ರಾತ ಬ್ಯಾನರ್ಜಿ ಮತ್ತು ಸಂದೀಪನ್ ಸಾಹಾ ಇಬ್ಬರನ್ನ ಆ್ಯಂಟಿ ಪಾರ್ಟಿ ಆಕ್ಟಿವಿಟಿ ಇವರು TMC ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಅವರನ್ನು ಪಕ್ಷದಿಂದನೇ ಉಚ್ಚಾಟನೆ ಮಾಡಲಾಗಿದೆ. ಹಾಗಾಗಿ ಈಗ TMC ಜೊತೆ ಅಧಿಕೃತವಾಗಿ ಇರೋ ನಂಬರ್ 78. ಆ 78ರಲ್ಲಿ 22 ಜನ ಶಾಸಕರು ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ TMC ನಾಯಕತ್ವದ ವಿರುದ್ಧ, ನಮಗಿಷ್ಟ ಇಲ್ಲ ಅಂತ. ಇನ್ನೊಂದು ಕಡೆ ಮೊನ್ನೆ ಒಂದು ಮೀಟಿಂಗ್ ಆಗಿದೆ. ಆಲ್ರೆಡಿ ಇದು ಸುಮಾರು ಸಲ ಆಗೋಯ್ತು. ಇದು 1, 2, 3, 4 ಎಲ್ಲ ಆಯಿತು. ಕಾಳಿಘಾಟ್ ಮೀಟಿಂಗಿಗೆ ಹಿಂದಿನ ಸಲ ಸುಮಾರು 36 ಜನ ಶಾಸಕರು ಗೈರಾಗಿದ್ರು. ಹತ್ತಿರ ಆಮೇಲೆ 4 ಜನ ಒತ್ತಾಯ ಮಾಡಿ ಕರೆಸ್ಕೊಂಡ್ರು. ಎಲ್ಲ ಸೇರಿದ್ರೆ 40 ಜನನೇ ಗೈರಾಗಿದ್ರು. ಈ ಸಲ ಎಷ್ಟು ಜನ ಗೈರಾಗಿದ್ದಾರೆ ಗೊತ್ತಾ? 60 TMC MLAಸು ಪಾರ್ಟಿ ಮೀಟಿಂಗಿಂದಾನೇ ಆಬ್ಸೆಂಟ್ ಆಗಿದ್ದಾರೆ. ಒಂದು ಪ್ರೊಟೆಸ್ಟ್ ಆಯಿತು, ಈ ಪೋಸ್ಟ್ ಪೋಲ್ ವೈಲೆನ್ಸ್ ಅಂತ BJP ವಿರುದ್ಧ, ಅದಕ್ಕೆ ಶಾಸಕರು ಬರಲಿಲ್ಲ. ಮತ್ತು ಈ ರೀತಿಯ ಮೀಟಿಂಗ್ಗಳು ಈ ಎಲೆಕ್ಷನ್ ಆದಮೇಲೆ ಸುಮಾರಾಗಿವೆ, ಅದು ಯಾವುದಕ್ಕೂ ಕೂಡ ಶಾಸಕರು ಬರಲಿಲ್ಲ. ಹೆಲ್ತ್ ರೀಸನ್ನು ಇನ್ನೊಂದು ರೀಸನ್ನು ಕೊಡ್ತಾನೆ ಇದ್ದಾರೆ. ಈಗ ನೋಡಿದ್ರೆ 60 ಜನ ಶಾಸಕರು ಕೈ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೀಕರ್ಗೆ ದೂರು ಕೂಡ ಹೋಗಿದೆ, ಪಾರ್ಟಿಯಲ್ಲೇ ಇಲ್ಲೀಗಲ್ ಆಕ್ಟಿವಿಟೀಸ್ ಈ ರೀತಿ ಎಲ್ಲ ನಡೀತಾ ಇದೆ ಅಂತ. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿಗೆ ಎಂಥ ಸಂಕಷ್ಟ ಸುತ್ತಕೊಂಡಿದೆ ಅಂದರೆ, ಈಗ ಅವರು ಪಕ್ಷದ್ರೋಹಿ ಕೆಲಸ ಅಂತ ಮಾತಾಡಿದವ್ರನ್ನೆಲ್ಲ ಹೊರದಬ್ಬಿದ್ರೆ ಪಕ್ಷನೇ ಖಾಲಿಯಾಗಿ ಹೋಗುತ್ತೆ. ಆ ಮಟ್ಟಿಗೆ ಆಕ್ರೋಶ ಸಿಡಿದಿದೆ. ಪಕ್ಷ ಸ್ಪ್ಲಿಟ್ ಆಗತ್ತೆ ಅನ್ನುವ ಡೆವಲಪ್ಮೆಂಟ್ನ ಸುಳಿವನ್ನು ನಾವು ಬಹಳ ದಿನಗಳ ಹಿಂದೆಯೇ ಕೊಟ್ಟಿದ್ವಿ. ಒಳಗಿಂದೊಳಗೆ TMCಯಲ್ಲಿ ಏನಾಗ್ತಾ ಇದೆ ನೋಡಿ ಅನ್ನೋದ್ರ ಬಗ್ಗೆ. ಈಗ ಅದು ಜಾರಿಗೆ ಬರ್ತಾ ಇದೆ ನೋಡಿ. ಓಪನ್ ಆಗಿ, ಇಂಡೈರೆಕ್ಟ್ ಆಗಿ ನಡೀತು, ಒಳಗಿಂದೊಳಗೆ ನಡೀತು, ಈಗ ಓಪನ್ ಆಗಿ ನಡೀತಿದೆ. ಸ್ಪೀಕರ್ ತನಕ ಹೋಗಿದೆ. ಶಾಸಕರು, ಬಹುಪಾಲು ಶಾಸಕರು BJP ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಮೊನ್ನೆ MP ಓಪನ್ ಆಗಿ ತನ್ನನ್ನು ಪಕ್ಷದಿಂದ ಹೊರಗಡೆ ಹಾಕಿದ ಮೇಲೆ, ಅವರು ಚೀಫ್ ವಿಪ್ ಆಗಿದ್ದವರು, ಹೊರಗಡೆ ಹಾಕಿದ ಮೇಲೆ ಏನಂತ ಹೇಳಿದ್ರು, ಪಕ್ಷಕ್ಕೆ ಸಿಟ್ಟು ಹೊಡೆದ್ರು. ಸುವೇಂದು ಅಧಿಕಾರಿ ಮೀಟಿಂಗಲ್ಲಿ ಭಾಗಿಯಾದರು, ಅದು ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತು. ಆದರೆ 6 ಜನ MLAಗಳು ಮತ್ತು TMC ಒಬ್ಬರು MP ಭಾಗಿಯಾದರು. 8 ಜನ MPಗಳು ಈಗಾಗಲೇ BJP ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜ್ಯಸಭೆ MPಗಳು ಕೂಡ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸಿಗ್ತಿರುವಂಥ ರಿಪೋರ್ಟು. ಸೊ ಇದಾದರೆ ಏನಾಗುತ್ತೆ, BJPಗೆ ಓವರಾಲ್ ಒಂದು ಆನೆ ಬಲ. ರಾಜ್ಯಸಭೆಗೆ ಆಲ್ರೆಡಿ ಆಪ್ ಒಡ್ಕೊಂಡು ಬಂದಿದ್ದಾರೆ. ಆಪ್ನಿಂದ ಸಂಖ್ಯೆಗಳು ಬಂದು ಸೇರ್ಕೊಂಡಿದ್ದಾವೆ. ಚಟ್ಟ ಅವ್ರ ಜೊತೆಗೆ ಈ ಡಿಸ್ಕ್ವಾಲಿಫಿಕೇಶನ್ ಆಗದಿರೋ ರೀತಿಯಲ್ಲಿ, ಪಕ್ಷಾಂತರ ನಿಷೇಧ ಅನ್ವಯ ಆಗದಿರೋ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಡು ಬಂದರು. ಈಗ ಅದೇ ರೀತಿ ರಾಜ್ಯಸಭೆಯಲ್ಲಿ 8 MPಗಳು ಈಗ BJP ಸೇರ್ಪಡೆಗೆ ತಯಾರಾಗಿದ್ದಾರೆ. TMC ಒಡೆಯುತ್ತೆ ಅನ್ನೋ ಸುದ್ದಿ ಒಂದು ವಾರದ ಹಿಂದೆನೇ ಅಂಥ ದಟ್ಟ ಸಾಧ್ಯತೆಗಳ ಬಗ್ಗೆ ರಿಪೋರ್ಟನ್ನು ಇಟ್ಟಿದ್ವಿ. ಈಗ ಅದೇ ರೀತಿಯಲ್ಲಿ ಓಪನ್ ಡೆವಲಪ್ಮೆಂಟ್ ಆಗ್ತಿರೋದು. ಇದು ಫೈನಲ್ ಆಗಿಬಿಟ್ರೆ ಮಾತ್ರ ಈಗ ನಡೀತಿರೋ ಕಾರ್ಯಾಚರಣೆ ಕಣ್ಣಿಗೆ ಕಾಣಿಸ್ತಿದೆ. ಇದು ಯಾವುದು ಸುಳ್ಳು ಸುದ್ದಿ, ಗಾಳಿ ಸುದ್ದಿ ಅಂತ ಹೇಳಲೇಬೇಕಾಗಿಲ್ಲ, ಓಪನ್ ಆಗಿ ಕಾಣಿಸ್ತಿದೆ. ಇದು BJP ಸೇರ್ಪಡೆನೇ ಆಗೋದು. ಹೌದಾದರೆ ಪಕ್ಷ ಸ್ಪ್ಲಿಟ್ ಆಗಿ ಸಪ್ರೇಟ್ 2 ಪಕ್ಷಗಳಾಗ್ತಾವ, ಆ ಸಾಧ್ಯತೆ ಕಡಿಮೆ, ಬಟ್ ಗೊತ್ತಿಲ್ಲ. ಇವರು ಸ್ಪ್ಲಿಟ್ ಆಗಿ BJP ಜೊತೆ ಮರ್ಜ್ ಆಗಿಬಿಟ್ರಂತೂ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ NDAಗೆ ಸಂಸದರ ಬಲ ಬರುತ್ತೆ. ಮುಖ್ಯವಾಗಿ ರಾಜ್ಯಸಭೆಯಲ್ಲಿ ಬೇಕಾಗಿರೋದು NDAಗೆ ಬಹುಮತಕ್ಕೆ ಬೇಕಾದ ನಂಬರ್ಸು ಆಗಿಬಿಡುತ್ತೆ ಅಲ್ಲ. ಆಪಿಂದ ಬಂದಿರೋರು ಇಲ್ಲಿ TMCಯಿಂದ ಬಂದಿರೋದು. ಸೊ ಮೇಜರ್ ಏನೇನು ಘೋಷಣೆಗಳು ಮಾಡಬೇಕು, ಈಗ ನಿರ್ಧಾರಗಳನ್ನು ತಗೊಳ್ಬೇಕು, ಐತಿಹಾಸಿಕ ಬದಲಾವಣೆ ತರಬೇಕು, ಬಿಲ್ ಪಾಸ್ ಮಾಡಬೇಕು ಅಂದಾಗ ಏನು ಸವಾಲಿತ್ತಲ್ಲ, ಮಹಿಳೆಯರ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ. ಈಗ DMK ಕೂಡ NDA ತೆಕ್ಕೆಗೆ ನೇರವಾಗಿ ಬೀಳದೇ ಇದ್ದರೂ ಔಟ್ಸೈಡ್ ಸಪೋರ್ಟ್ ಮಾಡುವಂಥ ಮಾತುಕತೆಗಳು ನಡೀತಿದ್ದಾವೆ. ಅಲ್ಲಿ TMC ಒಡ್ಕೊಂಡು BJP ಜೊತೆ ಮರ್ಜ್ ಆಗಿಬಿಟ್ರೆ ಕಂಪ್ಲೀಟ್ ಆಗಿ ನರೇಂದ್ರ ಮೋದಿ ಅವರ ಕನಸಿತ್ತಲ್ಲ 400 ಗಡಿ ದಾಟಬೇಕು, ಆವಾಗ ನಾವೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ, ಆ ನಂಬರ್ ಸಿಗದೇ ಇದ್ದರೂ ಕೂಡ ವೆಸ್ಟ್ ಬೆಂಗಾಲ್ ಗೆಲುವಿನ ಮೂಲಕ, ಈ ಐತಿಹಾಸಿಕ ಗೆಲುವಿನ ಮೂಲಕ ಈಗ ಆಗ್ತಿರುವಂಥ ಪರಿವರ್ತನೆ ಜನಾದೇಶದ ಅನುಗುಣವಾಗಿ ಖಂಡಿತವಾಗಿಯೂ ಅದೆಲ್ಲ সাধ্যವಾಗೋ ಸಮಯ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಈಗ BJP ಇದೆ ಈ ಡೆವಲಪ್ಮೆಂಟ್ ಸುತ್ತ। তৃণমূল কংগ্রেসের MLAদের পুলিশ দিয়ে ভয় দেখানো হচ্ছে।
লোকাল আইসি এবং এসপিরা ফোন করে বলছেন এবং বাড়িতে পুলিশ পাঠিয়ে রাখছেন যাতে তারা ಬೆರೋತೆ না পারে. ಕಾದ್ ನೋಡೋಣ. ಪಕ್ಷ ಸ್ಪ್ಲಿಟ್ ಆಗೋದಂತೂ ಬಹುತೇಕ ಫಿಕ್ಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವರು ಬಿಜೆಪಿ ಜೊತೆ ಹೋಗ್ತಾರಾ ಅಥವಾ ವೆಸ್ಟ್ ಬೆಂಗಾಲ್ ರಾಜಕಾರಣದಲ್ಲಿ ಯಾವ ರೀತಿ ಬಿರುಗಾಳಿ ಬೀಸುತ್ತೆ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.